ನಮಸ್ಕಾರ ಗುರು, ವೆಲ್ಕಮ್ ಟು ಮೈ ಚಾನಲ್. ನಾನೇ ಮಿನಿಟ್ರಸ್ ವ್ಲಾಗ್ಸ್. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕನ್ನು ಸಹ ಕೊಟ್ಬಿಡಿ. ಬನ್ನಿ ಇವಾಗ ನೋಡೋಣ. ನೋಡಿ, ಇವತ್ತು ಭಾನುವಾರ, ಎಲ್ಲ ಗಾಡಿ ಓಲ್ಡ್ ಆಗಿರುವಂಥದ್ದು. ಬೆಳಗ್ಗೆ ನಿನ್ನೆ ಇವತ್ತೆಲ್ಲ ಹಬ್ಬ. ಹಸು ಬೆಳಗ್ಗೆ ರೈಸ್ ತಿಂತೈತೆ. ನಾವು ಹಾಕಿ ಮುಚ್ಚಿದ್ದೀವಿ ನೋಡಿ ತಾರಪಲ್ಲು. ಇವತ್ತು ಅನ್ಲೋಡಿಂಗ್ ಹೋಗಲ್ಲ, ಇದು ಭಾನುವಾರ ಹೋಗಲ್ಲ, ನಾಳೆ ಹೋಗುತ್ತೆ ಸೋಮವಾರ. ಇವತ್ತು ಟ್ರಾನ್ಸ್ಪೋರ್ಟಲ್ಲಿ ಡ್ರೈವರ್ಸ್ಗಳೆಲ್ಲ ಏನು ಎತ್ತ ಮಾಡ್ತಾರೋ ನೋಡೋಣ ಬನ್ನಿ. ನೋಡಿ, ಇವರು ರೈಸ್ ಮಾಡ್ತಾವ್ರೆ, ಅಣ್ಣವರು ತರಕಾರಿ ಹಚ್ತಾವ್ರೆ, ಇವರು ಕೂತ್ಕೊಂಡು ಮೀಟಿಂಗ್ ಮಾಡ್ತಾವ್ರೆ. ಅಲ್ಲಿನ್ನೂ ಮಲ್ಗವ್ರೆ, ಆ ಕಡೆ ಮಲ್ಗವ್ರೆ. ನಾವು ಚಿಕನ್ ತಗೊಬರೋಣ ಅಂತ ಹೋದ್ವಿ. ನಾನು ಮತ್ತು ಮುರಳಿಯಣ್ಣ ಚಿಕನ್ ತಗೊಂಡ್ವಿ 1 kg. ಯಾಕೆಂದರೆ ಹೋಟ್ಲುಗಳಿಲ್ಲ, ಹಬ್ಬ ಆಗಿರೋದಕ್ಕೆ. ಮಧ್ಯಾಹ್ನಕ್ಕೆ ಸಾಂಬಾರು ರೆಡಿ, ಚಿಕನ್ ಸಾಂಬಾರು. ಮುರಳಿಯಣ್ಣ ಮಾಡ್ತಾವ್ರೆ, ಆ ಕಡೆ ಬ್ಯಾಟಿಂಗ್ ಮಾಡ್ತಾವ್ರೆ. ಇನ್ನೊಂದು ಬ್ಯಾಚು ಮೊಸರನ್ನ ತಿಂತವ್ರೆ. ನೋಡಿ, ಆ ಕಡೆ ಮಲಗಿರೋರು ಇನ್ನೂ ಮಲಗವ್ರೆ. ನೆಕ್ಸ್ಟ್ ನಾವು ಬ್ಯಾಟಿಂಗ್ ಮಾಡಬೇಕು. ಇದು ರೆಡಿ ಆದಮೇಲೆ ನೋಡಿ, ಇನ್ನೂ ಮಲಗವ್ರೆ ಇವರು. ಊಟ ಮಾಡೋದು, ಮಲಗೋದು, ಅಡುಗೆ ಮಾಡೋದು. ಇವರು ನೆಕ್ಸ್ಟ್ ಬ್ಯಾಚ್ ಅವರು ಚಿಕನ್ ಎಲ್ಲ ರೆಡಿ ಮಾಡ್ತಾವ್ರೆ. ಆಗಲೇ ಚಿಕನ್ ತಗೊಬಂದ್ರೀಗ. ಇವರು ಮಾಡಿ ನಾವು ಅವರೆಲ್ಲ ತಿಂದು ಇವತ್ತಿನ ಕತೆ ಭಾನುವಾರದ್ದು ಮುಗೀತು. ಸಿಕ್ಕ ನಾಳೆ. ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೋಮವಾರ ಬೆಳಗ್ಗೆ ಟೈಮು 9 ಗಂಟೆ ಆಯ್ತಾ ಬಂತು. ನೋಡಿ, ಇದೇ ಕಂಪ್ನಿ ಹತ್ರ ಬಂದಿದ್ದೀವಿ ಈಗ ಅನ್ಲೋಡ್ ಮಾಡಲಿಕ್ಕೆ. ಮತ್ತು ದೊಡ್ಡ ಗಾಡಿಯವರೊಬ್ಬರು ನನ್ನ ಫ್ರೆಂಡ್ ಬಂದವ್ರೆ, ಅವ್ರ ಗಾಡಿನೂ ಇಲ್ಲೇ ಐತೆ. ನೋಡಿ, ಇದು ನಮ್ಮ ಗಾಡಿ. ಅವ್ರು ಈ ಕಡೆ ನಿಲ್ಸವ್ರು. ನೋಡಿ, ದೊಡ್ಡ ಗಾಡಿ ತೋರಿಸ್ತೀನಿ. ಅವರು ಸ್ವಲ್ಪ ನಾಚಿಕೆ ಪಡ್ಕೊತ ಇದ್ದರು. ನೋಡಿ, ಇದೇ ಅವ್ರ ಗಾಡಿ. ಅವ್ರು ಕ್ಯಾಮ್ರಾಗೆ ಸಿಕ್ಕಲ್ಲ ಅಂದ್ಬಿಟ್ರು. ಆಯ್ತಣ್ಣ, ನೀವು ಬೇಡ ಅಂತೇಳಿ ಸುಮ್ಮನೆ ನಿಲ್ಲಿಸಿದ್ದೆ ಅವ್ರನ್ನ. ನಾನೇ ಟಾಟಾ ಗೀಟ ಮಾಡ್ಕೊಂಡು ನೆಕ್ಸ್ಟ್ ಈಗ ಅವ್ರಿಗೆ ಅನ್ಲೋಡಿಂಗ್ ಹೊರಗಡೆ ಹೋಗ್ಬೇಕು. ಅವರು ಗಾಡಿ ಆದಮೇಲೆ ನೆಕ್ಸ್ಟ್ ಗಾಡಿ ನಮ್ಮದು. ನಾಷ್ಟಾಗಿ ರೆಡಿ ಮಾಡಿದರು, ಅನ್ನ ಸಾಂಬಾರು ಮಾಡಿದರು, ತಿಂದ್ವಿ. ನೋಡಿ, ಅವ್ರ ಗಾಡಿ ಈಗ ಒಳಗಡೆ ಹೋಗ್ತಾಯಿದೆ. ನಾವು ಹೋಗೋಣ ಬನ್ನಿ, ನೋಡೋಣ ಏನೆತ್ತು ಬಂದಿದೆ ನೋಡೋಣ. ನೋಡಿ, ಇದೇ ಅನ್ಲೋಡಿಂಗ್ ಪಾಯಿಂಟು. ಓಪನ್ ಮಾಡಿದ್ರು. ಇದು ವಿಶಾಖಪಟ್ಟಣಮಿಂದ ಬಂದಿರೋದವರು. ಅವರು ಶನಿವಾರನೇ ಬಂದವ್ರೆ, ಭಾನುವಾರ ಅನ್ಲೋಡಿಂಗ್ ಆಗಲ್ಲ ಅಂತ ಇವತ್ತು ಬಂದಿರೋದು. ಅವ್ರು ಮುಂದೆನೇ ಬಂದರು, ನಾನು ಸ್ವಲ್ಪ ಲೇಟಾಗಿ ಬಂದೆ. ಟ್ರಾನ್ಸ್ಪೋರ್ಟ್ ಹತ್ರ ಮಲಗಿದ್ದು. ಇದು ಅನ್ಲೋಡ್ ಆದಮೇಲೆ ನೆಕ್ಸ್ಟ್ ಆಮೇಲೆ ಅನ್ಲೋಡಿಂಗ್ ಆಗುತ್ತೆ. ಗಾಡಿ ಆಗ್ಬಿಟ್ಟು ನಾವು ಟೀ ಕುಡಿಯೋಕೆ ಹೋದ್ವಿ ಇಬ್ಬರು. ಇನ್ನು ಅನ್ಲೋಡಿಂಗ್ ಆಗೋದು ಲೇಟ್ ಆಗುತ್ತೆ ಅಂತೇಳಿ ಇಬ್ಬರು ಹೋಗಿ ಒಂದೊಂದು ಟೀಗೆ ಕುಡ್ಕೊಂಡು. ನೋಡಿ, ಇವರೇ ಅಣ್ಣ, ದೊಡ್ಡ ಗಾಡಿಯವರು. ಅವ್ರು ವಾಪಸ್ ಹೋದರು. ಅನ್ಲೋಡಿಂಗ್ ಎಲ್ಲ ಆಗಿತ್ತು. ನೋಡಿ, ವಾಪಸ್ ಬರ್ತಾರೆ ಅವರು ಹೋದ್ಮೇಲೆ ನೆಕ್ಸ್ಟ್ ನಾವು ಒಳಗಡೆ ಹೋಗಿ ಗಾಡಿ ಹಾಕಬೇಕು. ಅಣ್ಣ ಬಾಯಿಗೆ ಮಾಡಿದ್ರು. ಓಕೆ, ನಾವು ಬಂದು ಹಾಕ್ತೀವಿ ಈಗ ಅನ್ಲೋಡಿಂಗ್ ಪಾಯಿಂಟ್ಗೆ. ನಮ್ಗೆ ಮಾಡ್ಕೊತವ್ರೆ. ನೋಡಿ, ಇದೇ ಕಂಪ್ನಿ ಗಾಡಿ ಅನಿಸುತ್ತೆ. ಇದೆಲ್ಲ ಅನ್ಲೋಡಿಂಗ್ ಆದಮೇಲೆ ನಾವು ಮತ್ತೆ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಕಡೆಗೆ ಹೋಗಬೇಕು. ನೋಡಿ, ಖಾಲಿ ಆಗೈತೆ ಆಗಲೇ ಫುಲ್. ಗಾಡಿ ಅನ್ಲೋಡೆಲ್ಲ ಆಯಿತು. ಸೀದಾ ಟ್ರಾನ್ಸ್ಪೋರ್ಟ್ ಹತ್ರಕ್ಕೆ ಬಂದಿದ್ದೀವಿ. ಬಂದು ಅಡುಗೆ ರೆಡಿ ಮಾಡ್ತಾ ಇರೋದು ನಾನೇ. ಭಟ್ರು ಎಲ್ಲ ಮೊಬೈಲ್ ಆಡ್ಕೊಂಡು ಕುಂತವ್ರೆ. ಸಿನ್ಸಿಯರಾಗಿ ವೈಟ್ ರೈಸ್ ಮಾಡ್ತಾಯಿದ್ದೀನಿ. ವೈಟ್ ರೈಸು ಮತ್ತು ಸಾಂಬಾರು, ದಾಲು. ಊಟ ಹೆಂಗೆ ಮಾಡಿದ್ರೂ ಸುಮ್ಮನೆ ತಿಂತಾ ಇರಬೇಕು. ಹೆಚ್ಚು ಕಮ್ಮಿ ಆಗುತ್ತೆ, ಉಪ್ಪು ಸಪ್ಪೆ ಆಗುತ್ತೆ, ಖಾರ ಸಪ್ಪೆ ಆಗುತ್ತೆ. ಹೆಚ್ಚು ಕಮ್ಮಿ ಹೆಂಗಿದ್ರು ಬ್ಯಾಟಿಂಗ್ ಮಾಡ್ತಾ ಇರಬೇಕಷ್ಟೇ. ಯಾಕೆಂದರೆ ಗೋವಾದಲ್ಲಿ ಅಂಥ ಪರಿಸ್ಥಿತಿ ಇದೆ ಊಟಕ್ಕೆ. ಹೋಟ್ಲಿಗೆ ಹೋಗೋಕ್ಕೆ ಸ್ವಲ್ಪ ರಿಸ್ಕು. ಹೋಟ್ಲಲ್ಲೂ ಅಷ್ಟು ಚೆನ್ನಾಗಿರಲ್ಲ ಅಂತ ನಾವೇ ರೆಡಿ ಮಾಡ್ಕೊಳ್ತಾ ಇರೋದು. ನಮಸ್ಕಾರ ಗುರು. ನಮಗೀಗ ಲೋಡ್ ಬಂದಿದೆ ಬೆಂಗಳೂರಿಗೆ. ಇವತ್ತು ಗುರುವಾರ ಒಂದು 3 ಗಂಟೆ. ಈಗ ಬನ್ನಿ, ಇಲ್ಲಿಂದ ವೆರ್ಣ ಹೋಗಬೇಕು. ವೆರ್ಣೆಯಿಂದ ಲೋಡ್ ಆಗುತ್ತೆ. ಲೋಡ್ ಮಾಡ್ಕೊಂಡು
ಸೀದಾ ಬಿಡೋಣಂತೆ. ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು, ಮಧ್ಯ ಮಳೆ ಬರೋದು ಹೋಗೋದು ಹಿಂಗೆ ಆಗ್ತಾ ಇರುತ್ತೆ. ಗೋವಾದ ಬಸ್ ನೋಡಿ, ಇದೇ ಬಸ್ಸು, ಛೋಟಾ ಬಸ್ಸು ಹಿಂಗೆ ಇರ್ತವೆ. ಬನ್ನಿ, ಇಲ್ಲಿಂದ ಸೀದಾ ಕಂಪ್ನಿ ಕಡೆ ಬಂದಿತ್ತು. ಕಂಪ್ನಿ ಥರ ಇದೆ ನೋಡಿ, ಕಂಪ್ನಿ ಹೆಸರು ನೋಡಿ, ರೋಸನ್ ಬರ್ಗರ್ ಅಂತೆ ನೋಡಿ. ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದೀವಿ, ಇನ್ನೂ ಲೋಡ್ ಆಗಿಲ್ಲ ನೋಡಿ. ಇದು ಬೆಂಗಳೂರಿಗೆ ಲೋಡ್ ಆಗ್ತಾ ಇರೋ ದೊಡ್ಡ ಟ್ರಕ್ಕು, ನಮ್ಮದು ಚಿಕ್ಕ ಟ್ರಕ್ಕು. ನಮ್ಮದು ಲೋಡ್ ಗಿಡ್ಡೆಲ್ಲ ಆಲ್ಮೋಸ್ಟ್ ಆಗ್ತಾ ಬರ್ತಾಯಿದೆ. ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಒಳಗಡೆನೇ ಕಟ್ತಾವ್ರೆ. ಲೋಡ್ ಗಿಡೆಲ್ಲ ಕಂಪ್ಲೀಟ್ ಆಯಿತು ನೋಡಿ. ಈ ಥರ ಇದೆ ಲೋಡು. ಇದನ್ನ 2 ಕಡೆ ಕೊಡಬೇಕಂತೆ, 2 ಕಡೆ ಬೆಂಗಳೂರಲ್ಲಿ, ಇದೊಂದು ಆ ಕಡೆ ಒಂದು 2 ಪಾಯಿಂಟು. ಮತ್ತು ಇದಕ್ಕೆ ಸೀಲ್ ಹಾಕ್ತಾರಂತೆ, ಡೋರೆಲ್ಲ ಬಂದ್ ಮಾಡಿ. ಸೀಲ್ ಹಾಕ್ಬಿಟ್ರೆ ಯಾರೂ ಚೆಕ್ ಮಾಡೋಂಗಿಲ್ಲ, ಓಪನು ಮಾಡೋಂಗಿಲ್ಲ. ಹಂಗಾಗಿ ಇದಕ್ಕೆ ಸೀಲ್ ಹಾಕ್ತೀವಿ ಅಂತ ಇದು ಮಾಡಿದ್ರು. ಎಲ್ಲ ಹಾಕಿದ್ರು ಸೀಲು ನೋಡಿ, ಸೆಕ್ಯೂರಿಟಿ ಹಾಕ್ತವ್ರೆ. ಸೀಲೆಲ್ಲ ಹಾಕಿದ್ದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇಲ್ಲಿಂದ ಸೀದಾ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಕಡೆಗೆ ಹೋಗೋಣ. ಅಲ್ಲಿ ಅಡುಗೆ ಗಿಡ್ಗೆ ರೆಡಿ ಮಾಡವ್ರೆ. ಊಟ ಗೀಟ ಮಾಡಿಕೊಂಡು ಮತ್ತು ಅಲ್ಲಿಂದ ಬಿಡಬೇಕು. ಬನ್ನಿ, ಈಗ ಸೀದಾ ಹೋಗೋಣ. ಟೈಮ್ ಬಂದು ನೋಡಿ 9:55. ಕಂಪ್ನಿಯಿಂದ ಬಿಡ್ತಾಯಿದ್ದೀವಿ ಈಗ. ಇಲ್ಲಿಂದ ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಹತ್ರಕ್ಕೆ ಬಂದಾಯಿತು. ಎಲ್ಲ ಬ್ಯಾಟಿಂಗ್ ಮಾಡ್ತಾವ್ರೆ, ನಾವು ಅಲ್ಲೇ ಬ್ಯಾಟಿಂಗ್ ಮಾಡಬೇಕು. ಇಲ್ಲಿಂದ ಮಾಡ್ಕೊಂಡು ಬಿಡೋಣ ಬನ್ನಿ. ಊಟ ಗೀಟ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಈಗ ನಾವು ಇಲ್ಲಿಂದ ಡೈರೆಕ್ಟ್ ನಾನ್ ಸ್ಟಾಪಾಗಿ ಹೋಗಲೇಬೇಕು. ಏನಕ್ಕೆ ಅಂದರೆ ನಾಳೆ ಡೆಲಿವರಿ ಕೊಡಲೇಬೇಕಂತ ಫೋನ್ ಮಾಡಿದರು. ಬನ್ನಿ ನೋಡಿ. ಗೋವಾ ಚೆಕ್ ಪೋಸ್ಟ್ ಎಂಟ್ರಿ ಕೊಟ್ವಿ. ಎಂಟ್ರಿ ಕೊಟ್ಟು ಅಲ್ಲಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸಿ ಸೀದಾ ಅಲ್ಲಿಂದ ಬಿಡಬೇಕಾದ್ರೆ 11:38 ಗೋವಾ ಚೆಕ್ ಪೋಸ್ಟಲ್ಲಿ. ಇಲ್ಲಿಂದ ಬಿಟ್ಟರೆ ಸೀದಾ ನೆಕ್ಸ್ಟು ಕರ್ನಾಟಕ ಚೆಕ್ ಪೋಸ್ಟ್ ಕಡೆಗೆ. ಈ ರೋಡಲ್ಲಿ ಒಂದೊಂದು ಸಲ ಸ್ನೋ ಜಾಸ್ತಿ ಇರುತ್ತೆ. ಇವತ್ತು ಅಷ್ಟೇನಿಲ್ಲ ನೋಡಿ. ಈ ಥರ ಎಲ್ಲ ಓವರ್ಟೇಕ್ ಮಾಡೋಕ್ಕೆ ಆಗೋಲ್ಲ ಅಷ್ಟು ಈಸಿಯಾಗಿ. ಇವತ್ತು ಸ್ವಲ್ಪ ಕಮ್ಮಿ ಇತ್ತು. ಬನ್ನಿ, ನೆಕ್ಸ್ಟ್ ಇಲ್ಲಿಂದ ಕರ್ನಾಟಕ ಚೆಕ್ ಪೋಸ್ಟು ಎಂಟ್ರಿ ಕೊಡೋಣ. ಕರ್ನಾಟಕ ಚೆಕ್ ಪೋಸ್ಟ್ ನೋಡಿ, ಇದು ಡ್ರಿಂಕ್ಸ್ ಚೆಕ್ ಪೋಸ್ಟು. ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಬಿಡೋಣ ನೋಡಿ. ಬಸ್ಸು ಟಿ ಟಿ ಎಲ್ಲ ಚೆಕ್ ಮಾಡ್ತಾಯಿದ್ರು ಆಗಲೇ.